ನಮಸ್ತೆ, ನಾನು ಡಾಕ್ಟರ್ ಶ್ರೀಶಕುಮಾರ ಪಂಜಿತಡ್ಕ. ಪೆರಡಾಲ ಶ್ರೀ ಉದನೇಶ್ವರ ದೇವರ ಈ ಸಾನ್ನಿಧ್ಯದಲ್ಲಿ ವಿಶೇಷ ಕಾರಣಿಕ ಶಕ್ತಿಯಾಗಿ ಕುಟ್ಟಿಚಾತ, ಶಾಸ್ತಾರ, ಪಿಲಿಚಾಮುಂಡಿ, ಭೈರವ, ನಾಗ, ರಕ್ತೇಶ್ವರಿ ಮೊದಲಾದ ಉಪದೈವ ದೇವರುಗಳು ನೆಲೆಯಾಗಿವೆ. ಅದರಲ್ಲಿ ವಿಶೇಷವಾಗಿ ಕುಟ್ಟಿಚಾತ ಎನ್ನುವಂತಹ ದೈವ ಅದು ಶಿವನ ಗಣವಾಗಿಯೂ, ಹಾಗೆ ಹರಿಕೆ ಪಡೆ ಸಮರ್ಪಣೆಗಳು, ಪಡೆ ಹಾಗೂ ಜೋಡು ಪಡೆ ಸಮರ್ಪಣೆಗಳು ಇಲ್ಲಿ ವಿಶೇಷವಾದಂತಹ ಸೇವೆಯಾಗಿ ಕುಟ್ಟಿಚಾತನಿಗೆ ಸಲ್ಲಿಕೆಯಾಗ್ತದೆ. ಕಳೆದು ಹೋದಂತಹ ಅನೇಕ ವಸ್ತುಗಳು ಕಾಣ ಸಿಗುವಂಥದ್ದು ಅಥವಾ ಮರಳಿ ಕೈಗೆ ಒದಗಿಸಿಕೊಡುವಂತಹ ವಿಶೇಷ ಕಾರಣಿಕ ಶಕ್ತಿ, ದೈವಶಕ್ತಿಯಾಗಿ ಕುಟ್ಟಿಚಾತ ಹೆಸರು ಗಳಿಸಿದ್ದಾರೆ. ಈ ಕ್ಷೇತ್ರಕ್ಕೆ ಕುಟ್ಟಿಚಾತನಿಗೆ ಹರಕೆ ಬರುವಂಥದ್ದು ಬಹಳಷ್ಟು ಇದೆ. ಅಂದರೆ ಕೇವಲ ಸನಾತನ ಹಿಂದೂ ಧರ್ಮದವರು ಮಾತ್ರ ಅಲ್ಲದೆ ಇತರ ಅನ್ಯ ಧರ್ಮದವರು ಕೂಡ ಇಲ್ಲಿಗೆ ಆ ರೀತಿ ಹರಕೆಯನ್ನು ಸಮರ್ಪಿಸುವವರಿದ್ದಾರೆ. ಪೆರಡಾಲ ಕೃಷ್ಣಯ್ಯ ಎನ್ನುವಂತಹ ಒಬ್ಬ ಮಹಿಮಾನ್ವಿತ ಬಹಳ ವಿದ್ವಾಂಸ ಒಬ್ಬರು ಇಲ್ಲಿ ಸ್ಥಾನಿಕ ವೃತ್ತಿಯನ್ನು ನಡೆಸ್ತಾ ಇದ್ದವರು. ಅವರು ನಮಗೆಲ್ಲರಿಗೂ ಕೂಡ ತಿಳಿದ ಹಾಗೆ ಕನ್ನಡದೋಜ ಪೆರಡಾಲ ಕೃಷ್ಣಯ್ಯ ಎನ್ನುವುದಾಗಿಯೇ ಬಹಳ ಪ್ರಸಿದ್ಧಿಯನ್ನು ಪಡೆದವರು. ಅವರು ಇಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ವೃತ್ತಿಯ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅನೇಕ ಕಾವ್ಯ ಪುರಾಣಗಳನ್ನೆಲ್ಲ ಇಲ್ಲಿ ಬಹಳ ಗಟ್ಟಿ ಸ್ವರದಿಂದ ಹೇಳುತ್ತಾ ಇದ್ದರಂತೆ. ಅದನ್ನು ಕೇಳಿದಂತಹ ಖಂಡಿಗೆ ಮನೆತನದ ಸಹೋದರರು ಇಲ್ಲಿ ಬಂದು ಅವರಲ್ಲಿ ಭಿನ್ನವಿಸಿಕೊಂಡು ಇಲ್ಲಿ ಒಂದು ತರಗತಿಯನ್ನು ಆರಂಭಿಸಬೇಕು, ವಿದ್ಯೆಯನ್ನು ವಿದ್ಯಾರ್ಜನೆಗಾಗಿ ಹಪಹಪಿಸುವಂತಹ ಮಂದಿಗೆ ನೀವು ಹೇಳಿಕೊಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ಅವರಲ್ಲಿ ಭಿನ್ನವಿಸಿಕೊಂಡಾಗ ಹಾಗೆ ಆ ಮೂಲಕವಾಗಿ ಇಲ್ಲಿ ಮಹಾಜನ ಸಂಸ್ಕೃತ ಕಾಲೇಜು ಎನ್ನುವಂಥದ್ದು ಆರಂಭ ಆಯಿತು. ಇಲ್ಲೇ ಕಾಣುವಂತಹ ಪೆರಡಾಲದ ತೆಂಕ ಗೋಪುರದಲ್ಲಿ ಅದು ಆರಂಭ ಆಯಿತು ಎಂಬುದಾಗಿ ಹಿರಿಯರು ಹೇಳ್ತಾರೆ. ಆ ಬಳಿಕ ಮುಂದಕ್ಕೆ ಕಾಲಾನುಕ್ರಮದಲ್ಲಿ ಅದು ನೀರ್ಚಾಲಿನ ತಮ್ಮದೇ ಸ್ವಂತ ಜಾಗಕ್ಕೆ ಖಂಡಿಗೆ ಮನೆತನದವರು ಅದನ್ನು ಸೌಕರ್ಯಕ್ಕೋಸ್ಕರ ಬದಲಾವಣೆ ಮಾಡಿಕೊಂಡರು. ಅಲ್ಲಿ ಬಹಳ ಬೃಹತ್ತಾಗಿ ಸಂಸ್ಕೃತ ಕಾಲೇಜು ಮತ್ತೆ ಮುಂದುವರಿಯಿತು. ಆ ಬಳಿಕ ಕಾಲಾಂತರದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆ ಮುಂದೆ ಬಂದಾಗ ಅದಕ್ಕನುಸಾರವಾಗಿ ಇಂದಿನ ಶೈಕ್ಷಣಿಕ ಪದ್ಧತಿಗನುಸಾರವಾಗಿ ಸಂಸ್ಕೃತ ಕಾಲೇಜು ಮಾರ್ಪಾಟಾಗಿ 1ರಿಂದ 10ನೇ ತರಗತಿಯವರೆಗೆ ಈಗ ಪ್ರಸ್ತುತ ಹೈಯರ್ ಸೆಕೆಂಡರಿ ಇತ್ಯಾದಿಯಾಗಿ ಮೇಲ್ದರ್ಜೆಗೆ ಏರಲ್ಪಟ್ಟಿದೆ. ಅಂತಹ ವಿದ್ಯಾಸಂಸ್ಥೆಯ ಒಂದು ನೆನಪಿಗೋಸ್ಕರವಾಗಿ ಇಂದಿಗೂ ಕೂಡ ಖಂಡಿಗೆ ಮನೆತನದವರು ಇಲ್ಲಿಗೆ ಒಂದು ಕಟ್ಟೆ, ನೀರ್ಚಾಲು ಕಟ್ಟೆ ಎಂಬುದಾಗಿ ಉತ್ಸವ ಕಾಲಗಳಲ್ಲಿ ಅಲ್ಲಿ ಕಟ್ಟೆ ಪೂಜೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಬಂದು ಅಲ್ಲಿ ಸಂಕಲ್ಪ ಮಾಡುವಂಥದ್ದಿದೆ. ಅದು ನಮ್ಮ ನೀರ್ಚಾಲು ಮತ್ತು ಪೆರಡಾಲದ ಆ ವಿದ್ಯಾಸಂಸ್ಥೆಗೆ ಇರುವಂತಹ ಒಂದು ಬಹಳ ಬಲವಾದಂತಹ ಬಂಧ. ಅದೇ ರೀತಿ ಖಂಡಿಗೆ ಮನೆತನದವರು ಕೂಡ ಹಾಗೆ ಪೆರಡಾಲಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೀವು ನೋಡಿದಂತಹ ನಮಸ್ಕಾರ ಮಂಟಪ, ಅದೇ ರೀತಿ ಈಗ ನವೀಕರಣ ಆಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನವೀಕರಣ ಆಗುವ ಸಂದರ್ಭದಲ್ಲಿ ಗೋಪುರದ ಕಂಬಗಳು ಶಿಲಾಮಯಗೊಂಡಿದೆ. ಆ ಶಿಲಾಮಯ ಕಂಬಗಳನ್ನು ಎಲ್ಲವನ್ನು ಕೂಡ ಅವರು ನವೀಕರಣಗೊಳಿಸುವಲ್ಲಿ ತಮ್ಮ ಉದಾರ ದೇಣಿಗೆಯನ್ನು ಸಮರ್ಪಿಸಿದ್ದಾರೆ.